2 ಇಯರ್ಸ್ ಗ್ರೇಪ್ಸ್ ಕ್ರಾಪ್ ಇದು. ಇದು ನಾವು ಗಿಬ್ಬರ್ಲಿನ್ ಸ್ಪ್ರೇ ಮಾಡ್ತಾ ಇದೀವಿ. ಈ ಗಿಬ್ಬರ್ಲಿನ್ ಸ್ಪ್ರೇ ಮಾಡಿದ ನಂತರ ಇದು ಚಿಗುರು ಕವರನ್ನು ಹೊಡ್ಕೊಂಡು ಗ್ರೇಪ್ಸ್ ಹಾರ್ವೆಸ್ಟ್ ಆಗುತ್ತೆ. ಎವ್ರಿ 6 months ಒನ್ಸ್ ನಾವು ಈ ತರ ಗ್ರೇಪ್ಸ್ ಕಟಿಂಗ್ ಮಾಡಿ ಇದಕ್ಕೆ ನಾವು ಗಿಬ್ಬರ್ಲಿನ್ ಸ್ಪ್ರೇ ಮಾಡಬೇಕು. ಈ ಗಿಬ್ಬರ್ಲಿನ್ ಸ್ಪ್ರೇ ಮಾಡಿದ ಒಂದು ವಾರದಲ್ಲಿ ಇದು ಚಿಗುರು ಹೊಡೆದು ಎಲ್ಲ ತೋಟ ಎಲ್ಲ ಸ್ಪ್ರೆಡ್ ಆಗುತ್ತೆ. ಈ ಗಿಬ್ಬರ್ಲಿನ್ ಸ್ಪ್ರೇ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ರೋಗ ಬರೋದಾಗ್ಲಿ, ಚಿಗುರು ಹೊಡೆಯುವಾಗ ಯಾವುದೇ ಸಮಸ್ಯೆಯನ್ನು ಇಲ್ಲಿ ನಾವು ಎದುರಿಸುವುದಿಲ್ಲ. ಆದ್ದರಿಂದ ಈ ಗಿಬ್ಬರ್ಲಿನ್ ಸ್ಪ್ರೇ ಮಾಡುವಾಗ ಸೇಫ್ಟಿ ಮೆಜರ್ಸು ತುಂಬ ಇಂಪಾರ್ಟೆಂಟು. ಅದಕ್ಕಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಕೂಲಿ ಕಾರ್ಮಿಕರು ಗಿಬ್ಬರ್ಲಿನ್ ಸ್ಪ್ರೇ ಮಾಡುವಾಗ ತಮ್ಮ ಕೈಗಳಿಗೆ ಮತ್ತು ಕಾಲು ಮತ್ತು ತಲೆಗೆ ಇಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಆಗಿ ಬಟ್ಟೆಯನ್ನು ಸುತ್ತಕೊಂಡು ತಮ್ಮ ಕೆಲಸದಲ್ಲಿ ನಿರತರಾಗಿರುವುದನ್ನು ನಾವು ಇದು ಈ ಗಿಬ್ಬರ್ಲಿನ್ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ನಾವು ಅದು 3 months ಹೋಗೋದಿಲ್ಲ. ಅದು ಹಂಗೆ ಅಂಟ್ಕೊಂಡಿರುತ್ತೆ. ಇದು ತುಂಬ ಪಾಯ್ಸನಸ್ ಇದು. ಅದರಿಂದ ನಾವು ಇದನ್ನು ಬಹಳ ಸೇಫ್ಟಿಯಿಂದ ಯೂಸ್ ಮಾಡತಕ್ಕದ್ದು. ಇದು ಹೆಂಗಿದೆ ಕೆಂಪು ಕಲರು, ಈ ಕಲರು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅದರಿಂದ ನಾವು ಇದು ಬೆಳೆಯುವಾಗ ಆಗಿರ್ಬೋದು ಕೈಯಲ್ಲಿ ಮುಟ್ಟಲೇಬಾರದು. ಕೈಯಲ್ಲಿ ಮುಟ್ಟದಿರ ನಾವು ನೋಡಿ ಕಡ್ಡಿಯಲ್ಲಿ ಯಾವ ಥರ ಅದು ಬೆಳೀತಾ ಇದೆ ಅಂತ. ಈ ಥರ ಕಡ್ಡಿಯಲ್ಲಿ ಬೆಳೆಯೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನೀವು ಕಲರ್ ಗೊತ್ತಾಗಲಿ ಅಂತಾನೆ ಅದು ಕಲರ್ ಮಿಕ್ಸ್ ಮಾಡಿರ್ತಾರೆ. ಇದು ಫುಲ್ಲು ಕೆಮಿಕಲ್ ಪಾಯ್ಸನಸ್ ಇದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ ಅವರು. ಇದರಿಂದ ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದರಿಂದ ನಾವು ಈ ಥರ ಸೇಫ್ಟಿ ಪ್ರಿಕಾಷನ್ಸ್ನ ಯೂಸ್ ಮಾಡಬೇಕು. ನೋಡಿ ಯಾವ ಥರ ಇದೆ ಅಂತ.